ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದು ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ಕೇಸರಿ ನಾಯಕರ ಆಗ್ರಹಕ್ಕೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾಕ್ರಿ ಇಲ್ಲಿ? ನಾನೇನು ತಪ್ಪು ಮಾಡಿದ್ದೀನಿ? ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸಲ್ಲ. ಬಿಜೆಪಿಯ ಅನೇಕ ನಾಯಕರ ವಿರುದ್ಧವಾಗಿ ಕೇಸ್ಗಳಾಗಿವೆ, ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟಿದ್ದಾರಾ? ಎಷ್ಟು ಜನ ಬಿಜೆಪಿ ಲೀಡರ್ಗಳು ಬೇಕು? ಎಷ್ಟು ಕೇಸ್ಗಳು ಬೇಕು ಅವ್ರ ಮೇಲೆ? ಕೇಸ್ಗಳು ಹಾಕಿಸಿಕೊಂಡಂಥ ಬಿಜೆಪಿ ನಾಯಕರೆಲ್ಲರೂ ಕೂಡ, FIR ಆದಂಥ ಬಿಜೆಪಿ ನಾಯಕರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರಾ? IT ರೇಡ್ಗಳಾಯಿತು, ED ರೇಡ್ಗಳಾಯಿತು, CBI ಆಯಿತು, ವಂಚನೆದಾಯಿತು, ಲೂಟಿ ಆಯಿತು, ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಹಗರಣಗಳು ಬಂತು. ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ರೇನಪ್ಪ? ಕೊಟ್ಟಿದ್ದಾರಾ? ಕರ್ಕೊಂಡು ಪಾರ್ಟಿಗೆ ಸೇರಿಸ್ಕೊಂಡ್ರಿ. ವಾಷಿಂಗ್ ಮಷಿನ್ ಥರ BJP ಬೇರೆ ಪಕ್ಷಗಳಲ್ಲಿ ಯಾರ್ಯಾರು ಹಗರಣ ಮಾಡಿದ್ರೋ ಅವ್ರನ್ನ ತೊಗೊಂಡು ಬಂದು ನಿಮ್ಮ ಪಾರ್ಟಿಲಿ ಇಟ್ಕೊಂಡಿದ್ದೀರಿ. ಯಾವ ರೇಡ್ ಆಗುತ್ತೋ, ED ರೇಡ್ ಆಗುತ್ತೆ, IT ರೇಡ್ ಆಗುತ್ತೆ, CBI ರೇಡ್ ಆಗುತ್ತೆ, ವಿಚಾರಣೆ ಆಗುತ್ತೆ, ಅಂಥವ್ರು 15 ದಿನ, 1 ತಿಂಗಳು, 3 ತಿಂಗಳು ಅಥವಾ 6 ತಿಂಗಳಲ್ಲಿ ಬಂದು ಪಾರ್ಟಿಗೆ ಸೇರಿಸ್ಕೋತಾರೆ. ಅವ್ರ ಮೇಲೆ ಕೇಸ್ಗಳೆಲ್ಲ ಏನಾದವು? ರಾಜೀನಾಮೆ ಕೊಡಿಸ್ಬಿಟ್ರಾ? ನಿಮ್ಮ ಪಾರ್ಟಿಲೇ ಇದ್ದಾಗ ಎಲೆಕ್ಟ್ರೋಲ್ ಬಾಂಡ್ ಹಗರಣದಿಂದ ಹಿಡಿದು ಎಷ್ಟು ಹಗರಣಗಳಾಗಿಲ್ಲ? ರಾಜೀನಾಮೆ ಕೊಟ್ರಾ ಅಂತ ಸಿದ್ದರಾಮಯ್ಯನವರು ಕ್ವಶನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂತ DK ಶಿವಕುಮಾರ್ ಕೂಡ ಮಾತಾಡ್ತಾರೆ. ನಾನೊಬ್ಬ KPCC ಅಧ್ಯಕ್ಷ ಆಗಿ ಮಾತಾಡ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಅವರು ಹೇಳಿರೋದು. ನೋಡ್ರಿ, ಅವರೇ CM ಆಗಿ ಮುಂದುವರಿತಾರೆ ರೀ. ರಾಜೀನಾಮೆ ಕೇಳೋಕ್ಕೆ BJP ಅವ್ರಿಗೆ ಏನು ರೀ ನೈತಿಕತೆ ಇದೆ? ಅವರು ಮೊದಲು ಈ ಕುಮಾರಸ್ವಾಮಿ ಅವ್ರದ್ದು, BS ಯಡಿಯೂರಪ್ಪ ಅವ್ರದ್ದು ಆ ಕೇಸ್ ಬಗ್ಗೆ ಮಾತಾಡೋದು ಕಲೀಲಿ. ಅವರು CM ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಕೂಡ ಸಚಿವರು ಮಾತಾಡಿದ್ದಾರೆ. ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ. ಯಾಕಂದ್ರೆ ಏನು ತಪ್ಪು ಮಾಡಿಲ್ಲ. ಇದು ಬಿಜೆಪಿಯವರು ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ? FIR ಆಗಿತ್ತಲ್ಲ, ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ? ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದಾರೇನ್ರಿ? ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ. ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ. ನಾನು ಅದಕ್ಕೆ ತಾನೇ ನೀವು ಬಂದು ಮೈಕ್ ಹಿಡಿತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು, ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ನಮ್ಮ 5 ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನ್ ತಪ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು, ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ, ಅದನ್ನ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಬಗ್ಗೆ ಮಾತನಾಡ್ತಾ ಇದಾರಲ್ಲ, ಅವ್ರಿಗೆ ಏನಾದ್ರೂ ನೈತಿಕತೆ ಇದೆ ಏನ್ರಿ? ಮಾತಾಡ್ಲಿ, ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡ್ಲಿ, ಪ್ರಜ್ವಲ್ ಬಗ್ಗೆ ಮಾತಾಡ್ಲಿ, ಮುನಿರತ್ನ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಅಲ್ಲ ಇವರು. ಮಹಿಳೆಯರ ಬಗ್ಗೆ ಏನ್ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಏನ್ ಮಾತಾಡಿದ್ದಾರೆ, ಅದನ್ನು ಯಾವಾಗ ವಸೂಲಿ ಮಾಡೋ ಟೈಮ್ನಲ್ಲಿ ಕಸದ ಮೇಲೆ